ಅಟ್ರಾಸಿಟಿ ಕೇಸ್ಗೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಕಾಡುಗೋಡಿ ಚಿನ್ನಸಂದ್ರ ನಿವಾಸಿ ಪಾಪಣ್ಣ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಜೋಗಿ ಶೀನಾ ಎಂಬ ಕುಟುಂಬದಿಂದ ಫೇಕ್ ಅಟ್ರಾಸಿಟಿ ಕೇಸ್ ಹಾಕಿದ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಮನನೊಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರವನ್ನ ತಿಳಿಸಿ ವಿಷ ಸೇವನೆ ಮಾಡಿರುವಂತದ್ದು. ಜೋಗಿ ಶೀನಾ, ಪ್ರಶಾಂತ್, ಸಂತೋಷ್, ರಾಧಾ, ಲಲಿತ್ ಕುಮಾರ್ ಸೇರಿ ಇವರ ಕುಟುಂಬದವರು ನನ್ನ ಸಾವಿಗೆ ಕಾರಣ ಅಂತ ಆರೋಪ ಮಾಡಲಾಗಿದೆ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಕೆಜಿ ಕಾಲೋನಿಯಲ್ಲಿ ಇರುವಂತಹ ಜೋಗಿ ಶೀನಾ ಫ್ಯಾಮಿಲಿ ಇವರ ಸುಳ್ಳು ಆರೋಪಗಳಿಂದ ಮನನೊಂದಿದ್ದೇನೆ ಎಂದು ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕುಟುಂಬವನ್ನ, ನನ್ನ ತಂಗಿಯನ್ನ ಕಾಪಾಡಿ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಈ ಹಿಂದೆ 2021ರಲ್ಲಿ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಕೇಸ್ ವಾಪಸ್ ಪಡೆಯಲು 10 ಲಕ್ಷದವರೆಗೂ ಪಡೆದಿದ್ರು. ಈಗ ಮತ್ತೊಂದು ಬಾರಿ ಫೇಕ್ ಕೇಸ್ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಾನೊಬ್ಬ ಬಡ ವ್ಯಾಪಾರಿ, ಇವರ ಮನೆಯಲ್ಲಿ ಯಾರು ಕೆಲಸಕ್ಕೆ ಹೋಗಲ್ಲ, ಈ ರೀತಿ ಫೇಕ್ ಕೇಸ್ ಹಾಕಿ ಹಣ ಮಾಡ್ತಿದ್ದಾರೆ. ಪೊಲೀಸ್ನವರು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ವಿಡಿಯೋದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 10 ಗಂಟೆ 5 ನಿಮಿಷಕ್ಕೆ ವಿಡಿಯೋ ಕಳಿಸಿರುವ ಮೃತ ಪಾಪಣ್ಣ ಬೆಳಗಿನ ಜಾವ 3 ಗಂಟೆಗೆ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಭೇಟಿ ಕೊಟ್ಟಿದ್ದಾರೆ. ಮೃತ ಪಾಪಣ್ಣ ತಂಗಿ ಸಾಮಾಜಿಕ ಹೋರಾಟಗಾರ್ತಿ ಭಾಗ್ಯಶ್ರೀ ದೂರಿನ ಮೇಲೆ ಹಾಗೂ ವಿಡಿಯೋ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆಯೇ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸ್ವಾಮಿ, ಇವತ್ತು ನನ್ನ ಜೀವನ ಅಂತ್ಯ ಸ್ವಾಮಿ. ನನ್ನ ಸಾವಿಗೆ ಕಾರಣ ಜೋಗಿ ಶೀನಾ ಅವರು. ಜೋಗಿ ಶೀನಾ, ಪ್ರಶಾಂತು, ಸಂತೋಷು, ಅವ್ರ ಮಗಳು ರಾಧಾ, ಇನ್ನೂ ಲಲಿತ್ ಕುಮಾರು, ಇವರೇ ಸ್ವಾಮಿ ನನ್ನ ಸಾವಿಗೆ ಕಾರಣ. ಇವ್ರು ಫುಲ್ ಕುಟುಂಬ ಸ್ವಾಮಿ. ಇವ್ರು ಫುಲ್ ಕುಟುಂಬ ಕೊಡ್ತಾರೆ, ಹಿಂಸೆ ನಂಗೆ ತಡಕಾಗ್ತಾರೆ ಸ್ವಾಮಿ. ಸುಮ್ಮನೆ ಅಟ್ರಾಸಿಟಿ ಕೇಸ್ ಮಾಡಿ ನನ್ನ ಮೇಲೆ, ಸುಮ್ಮನೆ ಅಟ್ರಾಸಿಟಿ ಮಾಡಿ ನಮ್ಮ ಕುಟುಂಬದ ಮೇಲೆ ಸುಮ್ಮನೆ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ತಿದ್ದಾರೆ ಸ್ವಾಮಿ. 2001ನಲ್ಲೇ ಮಾಡಿದ್ರು ಸ್ವಾಮಿ. ಆಗ ಸುಮಾರು 7 ಲಕ್ಷ ಮೇಲೆ ಕೊಟ್ಟಿದ್ದೀನಿ ಸ್ವಾಮಿ. ಈಗ ಮತ್ತೆ ಮಾಡಿದ್ದಾರೆ ಸ್ವಾಮಿ. ಇವ್ರ ಜೊತೆಗೆ ಕೆಲವರು ಏನು ತಲೆಕೆಟ್ಟಿರೋ ಹೆಂಗ್ಸನ್ನು ಸೇರಿಸ್ಕೊಂಡು ಸುಮ್ಮನೆ ಅಟ್ರಾಸಿಟಿ ಕೇಸ್ಗಳು ಮಾಡಿ ನಮಗೆ ಹಿಂಸೆ ಕೊಟ್ಟು ಮತ್ತೆ 10 ಲಕ್ಷ ಡಿಮ್ಯಾಂಡ್ ಮಾಡಿ ನಾವು ಕೊಡೋಕ್ಕಾಗಲ್ಲ ಅಂತ ತಕ್ಷಣ ಮತ್ತೆ ಎಲ್ಲ ಇದು ಮಾಡ್ತಾರೆ ಸ್ವಾಮಿ. ಇವ್ರ ಕಾಡ ನನ್ನ ಕೈಲಿ ತಳಕಾಗ್ತಾಯಿಲ್ಲ ಸ್ವಾಮಿ. ನನ್ನ ಜೀವನ ಇಲ್ಲ ಸ್ವಾಮಿ. ನಾನೊಬ್ಬ ಬಡ ವ್ಯಾಪಾರಿ ಸ್ವಾಮಿ, ಬಡ ವ್ಯಾಪಾರಿ. ನಾನು ಎಲ್ಲಿಂದ ತಂದು ಕೊಡಲಿ ಲಕ್ಷಾಂತರ ರೂಪಾಯಿ ದುಡ್ಡು? ಅಟ್ರಾಸಿಟಿ ಅಂದರೆ ಸುಮ್ಮನೆ ಅಟ್ರಾಸಿಟಿ ಮಾಡಿ ನಿಜವಾಗ್ಲೂ ಮಾಡಿದೆ ಬೈದಿದೆ ಬಾಡಲಿ ಸ್ವಾಮಿ. ಸುಮ್ಮನೆ ಮಾಡಿ 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 ಆಗ್ತಾಯಿಲ್ಲ ಸ್ವಾಮಿ ನಮ್ಮ ಕೈಯಲ್ಲಿ. ಇವ್ರ ಕಾಡ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ. ಈ ಜೋಗಿಸಿ ನನ್ನ ಫ್ಯಾಮಿಲಿಗೆ ದಯವಿಟ್ಟು ಪೊಲೀಸರೇ ನೀವೇ ಒಂದು ಗತಿ ಕಾಣಿಸಿ. ಏನು ಸ್ವಾಮಿ, ಇವ್ರ ಮನೇಲಿ ಯಾರೂ ಕೆಲಸ ಮಾಡಲ್ಲ ಸ್ವಾಮಿ. ಕೆಲಸ ಮಾಡೋದು ಇವರು ಲಕ್ಷಾಂತರ ರೂಪಾಯಿ ಟರ್ನೋವರ್ ಎಲ್ಲಿಂದ ಮಾಡ್ತಾರೆ ಸ್ವಾಮಿ. ಇವರಿಂದ ಸುಮಾರು ಕುಟುಂಬಗಳು ಹಾಳಾಗೋಗಿದೆ ನಮ್ಮೂರಲ್ಲಿ ಹಾಳಾಗೋಗಿದೆ ಸ್ವಾಮಿ. ಅದರಲ್ಲಿ ನಾನು ಒಬ್ಬ ಸ್ವಾಮಿ. ನಮ್ಮ ತಂಗಿನ ದಯವಿಟ್ಟು ಇವ್ರ ಕಡೆಯಿಂದ ಕಾಪಾಡಿ. ನಮ್ಮ ತಂಗಿನ ದಯವಿಟ್ಟು ಇವ್ರ ಕಡೆಯಿಂದ ಕಾಪಾಡಿ ಸ್ವಾಮಿ. ಇವ್ರಿಂದ ದಯವಿಟ್ಟು ಕಾಪಾಡಿ ಸ್ವಾಮಿ. ಪಾಪಣ್ಣ ಅಂತ ಹೆಸರು, ಪಾಪ ರಮೇಶ್ ಅಂತ. ನಿರಂತರವಾಗಿ ಅವನಿಗೆ ಕಿರುಕುಳ ಕೊಟ್ಟು ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನ ಅವನ ಮೇಲೆ ದಾಖಲೆ ಮಾಡಿ ಅವನ್ನ ಕೊಂದೇ ಹಾಕ್ಬಿಟ್ರು ಈ ಗ್ಯಾಂಗು, ಜೋಗಿ ಶೀನಾ ಗ್ಯಾಂಗು. ಎಷ್ಟು ನ್ಯಾಯ ನೀತಿ ಅಂತ ಹೋಗಿರೋ ಪ್ರಾಣ ಕೊಡೋದಕ್ಕೆ ಶಕ್ತಿ ಇದೆಯಾ? ಒಂದು ಸಲ ನೀವು ಕೇಸುಗಳು ಮಾಡಬೇಕಾದ್ರೆ ಒಂದು ಸಲ ಎನ್ಕ್ವೈರಿ ಮಾಡಿ ನಿಜನ ಸುಳ್ಳ ಅಂತ ಮಾಡಿರಿ. ನಿಜವಾಗ್ಲೂ ಆಗಿದ್ರೆ ಮಾಡಿ. ಅಮಾಯಕರ ಬಲಿ ಎಷ್ಟು ಜನ ಬೇಕು ನಿಮಗಿನ್ನ? ಇವರಿಂದ ನಿರಂತರವಾಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇವರಿಂದ ಎಷ್ಟೋ ಜನ ಊರಲ್ಲಿ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಇದರ ಮಾಹಿತಿ ಪ್ರತಿಯೊಬ್ಬರು ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬಂದು ಲೆಟರ್ಗಳಾಕಿ, ಮನವಿ ಪತ್ರ ಹಾಕಿ, ದೂರ ಪತ್ರ ಕೊಟ್ಟು 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 ಸಾಕಾಗಿದೆ. ಇವ್ರ ದಬ್ಬಾಳಿಕೆ ದೌರ್ಜನ್ಯ, ಇವರು ಈ ಕೊಲೆಗಾಡಿಕರಿಗೆ ನಮ್ಮ ಮನೆ ದೀಪನೇ ಹಾರೋಯ್ತು. ಅವ್ರು ನಂಬ್ಕೊಂಡ್ಬಂದಂಥ ಕುಟುಂಬ ರಸ್ತೆ ಪಾಲಾಯ್ತು. ಇವತ್ತು ಅವ್ರ ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರಿಗೆ ನಮ್ಮತ್ತಿಗೆ ಎಲ್ಲ ಏನಾಗಬೇಕು ಜೀವನ? ಏನು ಅರಿಯದು ಹೆಣ್ಮಕ್ಳ ಜೀವನ ಕೂಡ ಹಿಂಗೆ ಹಾಳು ಮಾಡ್ತಾರೆ. ಈ ಗ್ಯಾಂಗು ದುಡ್ಡುಗೋಸ್ಕರ ಕೇಸ್ಗಳು ಹಾಕೋದು, ಸೆಟಲ್ಮೆಂಟ್ ಮಾಡ್ಕೊಳೋದು. ಎಲ್ಲಿ ಹೋಗಿ ಬಡ್ಕೊಳೋಣ? ಈ ಸಾವಿಗೆ ನ್ಯಾಯ ಯಾವ ರೀತಿ ಕೊಡ್ತಾರೆ? ಮೊನ್ನೆ ನಮ್ಮ ವೈಟ್ ಫೀಲ್ಡು ಡಿಸಿಪಿ ಸಾಹೇಬರು ಬೆಳಗಿನ ಜಾವ 3 ವಿಸಿಟ್ ಮಾಡಿ ಎಲ್ಲ ತನಿಖೆ ಕೂಲಂಕುಷ ಹೋಗಿ ಎಲ್ಲ ಪೊಲೀಸವ್ರನ್ನ ಅಲರ್ಟ್ ಮಾಡಿ
ನಾವು ಕೊಟ್ಟಂಥ ಕಂಪ್ಲೇಂಟ್ನ ಆಕ್ಸೆಪ್ಟ್ ಮಾಡ್ಕೊಂಡು ಕಂಪ್ಲೇಂಟ್ FIR ಮಾಡಿಕೊಟ್ಟಿದ್ದಾರೆ. ಎಷ್ಟೇ ಈ ಥರ 100 ಕೇಸ್ ಆದ್ರೂ ಹೋಗಿರೋ ಪ್ರಾಣ ವಾಪಸ್ ಬರೋಕ್ಕಾಗುತ್ತಾ? ನಮಗಾಗಿರೋ ಅನ್ಯಾಯನ, ನಮ್ಮ ಮನೆಗೆ ಆಗಿರೋ ನಷ್ಟನ ತುಂಬಿಕೊಡೋಕ್ಕಾಗುತ್ತಾ? ಇದನ್ನು ಡೇ ಫಸ್ಟಲ್ಲೇ ಕಂಟ್ರೋಲ್ ಮಾಡಿ ಅವ್ರನ್ನೆಲ್ಲ ತೊಗೊಂಬಿಟ್ಟಿದ್ರೆ ಒಂದು ಪ್ರಾಣ ಉಳಿತಾ ಇತ್ತ ನಮ್ಮ ಮನೇಲಿ? ಎಲ್ಲಿ ಹೋಗಿ ಹೇಳ್ಕೊಡೋಣ ಸ್ವಾಮಿ?